ಸೊ ಜಾಲಿವುಡ್ ಸ್ಟುಡಿಯೋಸ್ ಪಾರ್ಟ್ 2 ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ಈ ಸ್ಪಾರ್ಕ್ಲಿಂಗ್ ಪಾರ್ಕ್ ನೋಡೋಣ. ಅಲ್ಲಿ ಇಲ್ಯುಮಿನೇಟೆಡ್ ಲೈಟ್, ರಾತ್ರಿ ಹೊತ್ತು ಫುಲ್ಲು ಗ್ಲೋ ಆಗ್ತಿರುವಂತಹ ಫ್ಲವರ್ಸ್, ಫ್ರಾಗ್ ಆ್ಯಂಡ್ ನೋಡ್ಬೋದು ನೀವು ಯಾವ ರೀತಿ ಫ್ಲವರ್ಸು ಬ್ಲೂಮ್ ಆ್ಯಂಡ್ ಲೈಟಿಂಗ್ ಯಾವ ರೀತಿ ನಿಮ್ಗೆ ಕಾಣ್ತಿದೆ ಅಂತ. ಈ ಇಲ್ಯುಮಿನೇಟೆಡ್ ಪಾರ್ಕ್ನ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಡ್ರೈ ಗೇಮ್ ಸೆಕ್ಷನ್ಗೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಹೈಟ್ನಲ್ಲಿ ಈ ಸ್ವಿಂಗ್ ತಿರುಗ್ತಿದೆ ಅಂತ. ಈ ಸ್ವಿಂಗ್ನಲ್ಲಿ ಕುತ್ಕೊಂಡು ನೀವು ನೋಡಿದ್ರೆ ಎಂಟೈರ್ ಜಾಲಿವುಡ್ ಸ್ಟುಡಿಯೋಸ್ ಪ್ರಿಮೈಸಸ್ ನಿಮಗೆ ಕಾಣುತ್ತೆ. ಅದಾದ ನಂತರ ನಾವು ಎಲೆಕ್ಟ್ರಿಕ್ ರೇಸಿಂಗ್ ಕಾರ್ನ ಆಡಿದ್ವಿ. ಅದಾದಮೇಲೆ ಕೆಲವರು ರೋಪ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ, ಕೆಲವರು ವಾಲ್ ಕ್ಲೈಂಬಿಂಗ್ ಹಾಗೆ ರೋಪ್ ಸೈಕ್ಲಿಂಗ್ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಟ್ರೈ ಮಾಡ್ತಾಯಿದ್ರು. ಜಿಪ್ ಲೈನ್ ಎಫೆಕ್ಟ್ ಹೇಗಿದೆ? ಸೂಪರ್ ಆಗಿದೆ ಅಲ್ವಾ? ಇದು ಒಂದು ಇನ್ಸೈನ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ರಾಕೆಟ್ ಲಾಂಚರ್ ಥರ ಯಾವ ರೀತಿ ಇದೆ ನೋಡಿ, ವರ್ಟಿಕಲ್ ಹಿಂಗ್ ರೀತಿ ಸ್ಪಿಂಗ್ ಆಗುತ್ತೆ ಅಂತ. ಇಟ್ಸ್ ವೆರಿ ವೆರಿ ಸ್ಕೇರಿ ಗೇಮ್. ತುಂಬ ಜನ ಆಡಕ್ಕೆ ಹೋಗಲಿಲ್ಲ. ಒಂದಲ್ಲ ಅಷ್ಟು ಡ್ರೈ ಗೇಮ್ಸ್ ಇಲ್ಲದೆ ಇದ್ರೂ ಬಟ್ ಡೀಸೆಂಟಾಗಿ ಸರ್ಟನ್ ಅಮೌಂಟ್ ಆಫ್ ಗೇಮ್ಸ್ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದ ಐ ಕ್ಯಾಚಿ ಅಟ್ರಾಕ್ಷನ್ ಆಫ್ ಜಾಲಿವುಡ್ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಕಾಣ್ತಿರೋದು ಕೊಲಂಬಸ್ ಥೀಮ್ನಲ್ಲಿರುವಂತಹ ವೇವ್ ಪೂಲ್. ಎವ್ರಿ 1 hour ಸ್ಟಿಮ್ಯುಲೇಟ್ ಮಾಡ್ತಾರೆ. ಒಳ್ಳೆ ಎಲ್ಲ ಲ್ಯಾಂಗ್ವೇಜಿನ ಸಾಂಗ್ಗಳನ್ನ ಹಾಕ್ತಾಯಿದ್ರು. ಬಟ್ ಏನಂತಂದರೆ ಕಾಪಿರೈಟ್ ಇಶ್ಯೂಸ್ ಇರೋದ್ರಿಂದ ನಾನಿಲ್ಲಿ ಹಾಕೋಕ್ಕಾಗ್ತಾ ಇಲ್ಲ. ವೇವ್ ಪೂಲ್ನ ಬ್ಯಾಕ್ ಸೈಡ್ ಇರೋದೇ ಕಿಡ್ ಸೆಕ್ಷನ್. ಅಲ್ಲಿ ಕಿಡ್ ವಾಟರ್ ಗೇಮ್ಸ್ಗಳನ್ನೆಲ್ಲ ನೀವು ಅಲ್ಲಿ ಆಟ ಆಡಬಹುದು. ಅದರ ಪಕ್ಕದಲ್ಲೇ ವಾಟರ್ ಸ್ಲೈಡಿಂಗ್ ಗೇಮ್ಸ್ಗಳಿದ್ದಾವೆ. ಸೊ ದಟ್ ಅಡಲ್ಟ್ಸ್ಗಳಿಗೋಸ್ಕರ, ಹಾಗೆ ಸಣ್ಣ ಮಕ್ಕಳಿಗೂ ಕೆಲವೊಂದು ವಾಟರ್ ಸ್ಲೈಡ್ ಗೇಮ್ಸ್ಗಳಿದ್ದಾವೆ. ಈ ಕೊಲಂಬಸ್ ಥೀಮ್ ವೇವ್ ಪೂಲ್ ಇನ್ಸ್ಟಾ ರೀಲ್ಸ್ ಮಾಡ್ಕೊಳ್ಳೋಕ್ಕೆ ಹಾಗೆ ವಿಡಿಯೋಗಳು ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರೋಂಥ ಜಾಗ. ಅದಾದ ನಂತರ ಶಾರ್ಪ್ 5 to 5:30 ಸ್ಟೇಜ್ ಶೋ ಇರುತ್ತೆ. ಅಲ್ಲಿ ನೀವು ಈ ಅವಾರ್ಡ್ ಶೋನಲ್ಲಿ ಯಾವ ರೀತಿ ನಿಮಗೆ ಸ್ಟೇಜ್ ಶೋ ಇರುತ್ತೆ, ಲೈಟಿಂಗ್ ಹಾಗೆ ನಿಮಗೆ ಬ್ಯೂಟಿಫುಲ್ ಡ್ಯಾನ್ಸರ್ಸ್ ವಿತ್ ಕಾಸ್ಟ್ಯೂಮ್ ಆಗಿ ಬರ್ತಾರೆ. ವೆರೈಟೀಸ್ ಆಫ್ ಇಂಡಿಯನ್ ಸಿನಿಮಾದು ಸಾಂಗ್ಗಳಿಗೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ನಾವಂತೂ ಯಾವುದೋ ಒಂದು ಅವಾರ್ಡ್ ಶೋನಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳನ್ನ ನೋಡ್ತಾ ಇದ್ದೀವಿ ಅಂತ ಅನಿಸ್ಬಿಡ್ತು. ಸೊ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಆಫ್ ಜಾಲಿವುಡ್ ಅಂತ ಹೇಳಿದ್ರೆ ಈ ಸ್ಟೇಜ್ ಶೋನೇ. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಡ್ಯಾನ್ಸ್ ಪ್ರೋಗ್ರಾಮ್ಸ್, ಜಿಮ್ನಾಸ್ಟಿಕ್ ಆ್ಯಕ್ಟ್ ಎಲ್ಲನೂ ನೋಡೋಕ್ಕೆ ಸಿಗುತ್ತೆ. ಸೊ 5 to 5:30 ಇಲ್ಲಿ ಬಂದು ನೀವು ಕುತ್ಕೊಂಡು ಹಾಫ್ ಆನ್ ಅವರ್ ಆರಾಮ್ಸೆ ಸ್ಟೇಜ್ ಶೋನ ಎಂಜಾಯ್ ಮಾಡ್ಬೋದು.
ನಂತರ ನಮ್ಮ ಪಯಣ ಸ್ಟೇಜ್ ಶೋ ಅಂದರೆ ಕ್ಲೋಸಿಂಗ್ ಸೆರೆಮನಿ ಡ್ಯಾನ್ಸ್. ಅಲ್ಲೂ ಕೂಡ ಅಗೇನ್ ವೆರೈಟೀಸ್ ಆಫ್ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ರು ಇಟಾಲಿಯನ್ ಸ್ಟೈಲ್ನಲ್ಲಿ ಸಾಲ್ಸಾ. ಹಾಗೆ ನೀವು ನೋಡ್ತಾ ಇದ್ದೀರಾ ಜೋಕರ್ ಡ್ಯಾನ್ಸ್, ಬ್ಯೂಟಿಫುಲ್ ಆಗಿತ್ತು. ಸೊ ಡ್ಯಾನ್ಸ್ ಆ್ಯಂಡ್ ಆರ್ಟ್ ಲವರ್ಸಿಗೆ ಜಾಲಿವುಡ್ ಹೇಳಿ ಮಾಡಿಸಿದ ಜಾಗ. ಯಾಕಂದರೆ ನಾವು ಮಾರ್ನಿಂಗ್ ಬಂದಾಗ ವೆಲ್ಕಮ್ ಡ್ಯಾನ್ಸ್, ಅದಾದ ನಂತರ 5 to 5:30 ಸ್ಟೇಜ್ ಶೋನಲ್ಲಿ ಹಾಫ್ ಆನ್ ಅವರ್ 100 ಇಯರ್ಸ್ ಆಫ್ ಇಂಡಿಯನ್ ಸಿನಿಮಾ ಡಿಫ್ರೆಂಟ್ ಲ್ಯಾಂಗ್ವೇಜ್ ಸಾಂಗ್ಸ್ಗಳಿಗೆ ಪರ್ಫಾರ್ಮ್ ಮಾಡಿದರು. ಅದೇ ರೀತಿ ಕ್ಲೋಸಿಂಗ್ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಅಲ್ಲೊಂದು ಹಾಫ್ ಆನ್ ಅವರ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಅದಾದ ನಂತರ ಲೇಸರ್ ಶೋ 7 ಇಂದ 7:30ವರೆಗೂ ಲೇಸರ್ ಶೋ. ಈ ಕ್ಲೋಸಿಂಗ್ ಆ್ಯಕ್ಟ್ಗಳನ್ನೆಲ್ಲ ನೋಡಿಕೊಂಡು ನಾವು ಹೊರಟಿದ್ದು ಎಂಟ್ರೆನ್ಸ್ ಸೆಕ್ಷನ್ಗೆ. ನಾನು ಅಂದ್ಕೊಂಡಿರಲಿಲ್ಲ ಲೇಸರ್ ಶೋ ಮತ್ತು ಈ ಮ್ಯೂಸಿಕಲ್ ಫೌಂಟೇನ್ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಆ ವೈಟ್ ಬ್ಯಾಕ್ ಡ್ರಾಪಿನ ಜಾಲಿವುಡ್ ಆರ್ಕಿಟೆಕ್ಚರ್ ಮೇಲೆ ಲೇಸರ್ ಲೈಟಿಂಗ್ ಪ್ಲಸ್ ಮ್ಯೂಸಿಕಲ್ ಫೌಂಟೇನ್ ವಿತ್ ಬ್ಯೂಟಿಫುಲ್ ಕಲರ್ಸ್, ಆ ಮ್ಯೂಸಿಕ್ಗೆ ತಕ್ಕಂಗೆ ವಾಟರ್ ಫೌಂಟೇನ್